ನಮಸ್ಕಾರ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ದೀಪಗಳ ಹಬ್ಬ, ಬೆಳಕಿನ ಹಬ್ಬ, ವಯಸ್ಸಿನ ಭೇದ ಭಾವವಿಲ್ಲದೆ ಎಲ್ಲರೂ ಇಷ್ಟಪಡುವಂಥ ಹಬ್ಬ. ಕತ್ತಲೆಯಿಂದ ಬೆಳಕಿನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗೋ ಈ ಹಬ್ಬವನ್ನು 5 ದಿನಗಳವರೆಗೆ ಆಚರಣೆಯನ್ನು ಮಾಡ್ತೀವಿ. ಪ್ರತಿದಿನವೂ ಒಂದೊಂದು ವಿಶೇಷತೆ ಇರುತ್ತೆ. ಈ ವರ್ಷ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ತುಂಬ ವಿಶೇಷವಾಗಿತ್ತು. ಹಾಗೆ ವಾರ ಪೂರ್ತಿ ಬ್ಯುಸಿ. ಹಬ್ಬ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ದೀಪಾವಳಿ ಹಬ್ಬ ಇನ್ನೂ ಒಂದು ವಾರ ಇರುವಾಗಲೇ ನಮ್ಮ ಮನೆಯಲ್ಲಿ ಹಬ್ಬದ ತಯಾರಿ ಶುರುವಾಗಿತ್ತು. ದೀಪಾವಳಿ ಆದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ. ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸು, ಮೇಯ್ನಾಗಿ ಬಟ್ಟೆ ಅಂತೂ ಪರ್ಚೇಸ್ ಮಾಡಲೇಬೇಕು. ಈ ವರ್ಷ ಶಾಂಭವಿಗೆ ಅಜ್ಜ ಅಜ್ಜಿ ಕಡೆಯಿಂದ ಹಾಗೂ ಅಪ್ಪನ ಕಡೆಯಿಂದ ಭರ್ಜರಿ ಬಟ್ಟೆ ಶಾಪಿಂಗ್ ಆಯಿತು. ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ನಮಗೂ ಭರ್ಜರಿ ಬಟ್ಟೆ ಶಾಪಿಂಗ್ ಆಯಿತು. ಫಸ್ಟ್ ಟೈಮ್ ಮಗಳಿಗೋಸ್ಕರ ಪಟಾಕಿನ ಶಾಪಿಂಗ್ ಮಾಡಿದ್ವಿ. ಪಟಾಕಿ ಹಾರಿಸೋ ಅಂತೂ ವಯಸ್ಸಲ್ಲ, ಅಟ್ಲೀಸ್ಟ್ ನೋಡಿ ಖುಷಿ ಪಡ್ತಾಳೇನೋ ಅಂತ ತಗೊಂಡು ಬಂದ್ವಿ. ಇನ್ನು ಮುಖ್ಯವಾಗಿ ದೀಪಾವಳಿ ಹಬ್ಬ ಅಂದ ತಕ್ಷಣ ನೆನಪಾಗೋದು ವೆರೈಟಿಯಾಗಿ ಮಾಡಿರೋ ದೀಪಾವಳಿ ಹಬ್ಬದ ಫರಾಳು. ವೆರೈಟಿ ಕುರುಕಲ್ ತಿಂಡಿ ತಿನ್ನೋದ್ರ ಜೊತೆ ರಾತ್ರಿ ಹೊತ್ತು ಪಟಾಕಿನ ಹಾರಿಸ್ಬೋದು. ಹಾಗಾಗಿ ಈ ಹಬ್ಬ ಮಕ್ಕಳಿಗೆ ತುಂಬ ಇಷ್ಟ. ತ್ರಯೋದಶಿ ನೀರು ತುಂಬೋ ಹಬ್ಬ. ಹಬ್ಬದ ಸಾಯಂಕಾಲ ಆಕಾಶ ಬುಟ್ಟಿ ಹಾಕೋದ್ರ ಮೂಲಕ ನಮ್ಮ ಮನೇಲಿ ದೀಪಾವಳಿ ಹಬ್ಬ ಶುರುವಾಯಿತು. ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಪ್ರತಿಯೊಬ್ಬರ ಮನೆ ಮುಂದೆ ಹಾಕಿರೋ ಆಕಾಶ ಬುಟ್ಟಿ ಜೊತೆಗೆ ಮನೆ ಬಾಗಿಲು, ತುಳಸಿ ಮುಂದೆ ಇಟ್ಟಿರುವಂಥ ಎಣ್ಣೆ ದೀಪದ ಸಾಲನ್ನು ನೋಡೋದೇ ಒಂಥರ ಚಂದ. ಪ್ರಭು ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಹಿಂದಿರುಗಿ ಬರುವಾಗ ಅಲ್ಲಿನ ಜನ ಎಣ್ಣೆ ದೀಪಗಳನ್ನು ಹಚ್ಚಿ ಶ್ರೀರಾಮ, ಲಕ್ಷ್ಮಣ, ಸೀತೆಯರನ್ನು ಸ್ವಾಗತ ಮಾಡಿಕೊಂಡ್ರು. ಹಾಗಾಗಿ ಅದರ ಸಂಕೇತವಾಗಿ ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲಿ ದೀಪಗಳನ್ನು ಹಚ್ಚೋದು ವಾಡಿಕೆ. ಕಾರ್ತಿಕ್ ಮಾಸದಲ್ಲಿ ಸೂರ್ಯಾಸ್ತ ಬೇಗ ಆಗೋದ್ರಿಂದ ಮುಸ್ಸಂಜೆನೆ ಕತ್ಲು. ಅದಕ್ಕೋಸ್ಕರನೇ ಕಾರ್ತಿಕ್ ಮಾಸದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎಣ್ಣೆ ದೀಪಗಳನ್ನು ಹಚ್ಚೋದು. ಹಬ್ಬದ ಪ್ರತಿಯೊಂದು ಆಚರಣೆಗೂ ಅದರದೇ ಆದಂಥ ಹಿನ್ನೆಲೆ ಇದೆ. ಮೊದಲೆಲ್ಲ ನೀರು ತುಂಬೋ ಹಬ್ಬದ ದಿನ ಹಳೆ ಮನೇಲಿ ಹಂಡೆ ಒಲೆಗಳಿರ್ತಿತ್ತು. ಅದಕ್ಕೇ ಸುಣ್ಣ ಕೆಮ್ಮಣ್ಣು ಹಚ್ಚಿ ಹೂ ಹಾಕಿ ಸಿಂಗಾರ ಮಾಡಿ ಪೂಜೆ ಮಾಡ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಹಂಡೆ ಒಲೆ ಬದಲು ತಾಮ್ರ ಅಥವಾ ಹಿತ್ತಾಳೆ ಬಿಂದಿಗೆಗೇ ಅಲಂಕಾರ ಮಾಡಿ ಪೂಜೆ ಮಾಡಿ ಮುಗಿಸೋದು. ನೀರು ತುಂಬೋ ಹಬ್ಬದ ದಿವಸ ನಮ್ಮ ಮನೇಲಿ ನಮ್ಮಮ್ಮ ನೈವೇದ್ಯಕ್ಕೆ ಅಂತ ಗೌಲಿ ಪಾಯಸ ಮಾಡ್ತಿದ್ರು. ನಾನು ಈಗಲೂ ಅದನ್ನೇ ಫಾಲೋ ಮಾಡ್ತೀನಿ. ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಯಮದ್ವಿತೀಯ ದೀಪನ ಹಚ್ಚಿದ್ವಿ. ಮನೆ ಹೊರಗಡೆ ದಕ್ಷಿಣಕ್ಕೆ ಮುಖ ಬರುವಂತೆ ಇಟ್ಟು ಎಳ್ಳೆಣ್ಣೆಯಿಂದ ಈ ದೀಪನ ಹಚ್ಚಬೇಕು. ಕಾರಣ ಏನಂದರೆ ದಕ್ಷಿಣ ದಿಕ್ಕು ಯಮಧರ್ಮನಿಗಂತಲೇ ಸಮರ್ಪಿತವಾದಂಥ ದಿಕ್ಕು. ಈ ದಿನ ದಕ್ಷಿಣಕ್ಕೆ ದೀಪ ಹಚ್ಚೋದ್ರಿಂದ ಅಪಮೃತ್ಯು ಪರಿಹಾರ ಆಗುತ್ತೆ. ವರ್ಷ ಪೂರ್ತಿ ನೆಮ್ಮದಿಯ ಬದುಕು. ಪುರಾಣಗಳಲ್ಲಿ ಈ ದೀಪದ ಬಗ್ಗೆ ಉಲ್ಲೇಖ ಇದೆ. ನೀರು ತುಂಬೋ ಹಬ್ಬದ ದಿವಸ ನಮ್ಮ ಮಗಳು ಈ ಥರ ರೆಡಿ ಆಗಿದ್ಲು. ಹೀಗಿತ್ತು ನಮ್ಮ ಮನೆಯ ನೀರು ತುಂಬೋ ಹಬ್ಬದ ಆಚರಣೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.